ಹಾಯ್ ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು NS ವಿಷನ್ ಅಕಾಡೆಮಿ. ಇಡೀ ಕರ್ನಾಟಕದೊಳಗಡೆ ಒಂದು ಭಾರತದ ಸಂವಿಧಾನವನ್ನು ಪರಿಪೂರ್ಣವಾಗಿ ಡೀಟೇಲ್ ಆಗಿ ಡೆಪ್ತ್ ಆಗಿ ಇನ್ನು ಯಾರು ಫ್ರೀ ಆಗಿ ಹೇಳಿಕೊಡಲ್ಲ. ಓಕೆನಾ? ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಆಗಿರ್ಬೋದು, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಹೌದಾ? ಸೊ ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಕ್ವಶನ್ ಪೇಪರ್ನ ಬಿಡಿಸ್ತಾರೆ, ಒಂದಿಷ್ಟು ಕ್ವಶನ್ ಬಿಡಿಸ್ತಾರೆ, ಹೌದಾ? ಮೇಲೆ ಇರತಕ್ಕಂಥ ವಿಷಯಗಳನ್ನ ಏನ್ ಮಾಡ್ತಾರೆ, ತಗೊಂಡೋಗಿ ಕ್ಲಾಸ್ನ ಮಾಡ್ತಾರೆ ಅಷ್ಟೇ. ಸೊ ನಾನೇನ್ ಪ್ರೊವೈಡ್ ಮಾಡ್ತೀನಪ್ಪ ಅಂತಂದ್ರೆ ಇನ್ ಡೀಟೇಲ್ ಇನ್ ಡೆಪ್ತ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ಮುಗಿಸ್ಕೊಡ್ತೀನಿ. ಸೊ ಇಟ್ ಈಸ್ ಮೈ ಪ್ರಾಮಿಸ್ ಆಲ್ ಆಸ್ಪಿರೆಂಟ್ಸ್. ಸೊ ಇನ್ನೊಂದು ಆಪರ್ಚುನಿಟಿ ಕೊಡ್ತೇನೆ ನಿಮಗೆ. ಸೊ ನಿಮಗೆ ಏನಾದ್ರೂ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ಗಳು ಬೇಕಿತ್ತಪ್ಪ ಅಂತಂದ್ರೆ ಅದನ್ನು ಕೇಳ್ರಿ. ಮೊನ್ನೆ ಈಗ G7 ಸಮಿಟ್ ಆಗ್ತಿದೆ, ಹೌದಾ, ಫ್ರಾನ್ಸ್ ಒಳಗಡೆ. ಸೊ ಆ ತರ ಒಂದು ವಿಷಯಗಳನ್ನ ಏನ್ ಮಾಡ್ತಾರೆ ಹೇಳ್ರಿ, ನಿಮ್ಮ ಒಂದು ಪೀಸ್ ಆಗಿರ್ಬೋದು, PS ಆಗಿರ್ಬೋದು, SD FD ಆಗಿರ್ಬೋದು, ಈ ಎಕ್ಸಾಮ್ಗಳಿಗೆ ಅದೇ ರೀತಿಯ ಕ್ವಶನ್ ಕೇಳ್ತಾರೆ. ವೆರಿ ಸಿಂಪಲ್ ಆಗಿ ಕ್ವಶನ್ ಇರ್ತವೆ. ಸೊ ನೀವೇನ್ ಮಾಡ್ರಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ನೋಡ್ರಿ, ಈಗ G7 ಏನಾಗಿ ಸಮಿಟ್ ಆಗಿದೆ, ಹೌದಾ, ಅದು ಎಷ್ಟೇ ಸಮಿಟ್ ಅಂತ ಕೇಳ್ತಾರೆ. ಅದರ ಒಂದು ಮೋಟೋ ಏನಪ್ಪಾ ಅಂತ ಕೇಳ್ತಾರ, ಅದರ ದೇಹದೋಷ ಏನಪ್ಪಾ ಅಂತ ಕೇಳ್ತಾರ. ಅದಕ್ಕಿಂತ ಮುಂಚಿತವಾಗಿ ಎಲ್ಲೆಲ್ಲಿ ನಡೆದಿದ್ವು, ಸೊ ಇಂಡಿಯಾ ಯಾವಾಗ ಭಾಗವಹಿಸಿತ್ತು, ಹೌದಾ, ಇಂಡಿಯಾ ಇದು ಬೇಕಮ್ಮೆ ಸೊ ಅದರ ಜಾಯ್ನಿಂಗ್ ಕಂಟ್ರಿನ ಅಥವಾ ಅಲ್ಲ, ಈ ರೀತಿಯ ಕ್ವಶನ್ಗಳನ್ನ ನಿಮ್ಮ ಎಕ್ಸಾಮ್ ಒಳಗಡೆ ಕೇಳ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯನ್ನು ನಿಮಗೆ ಏನಾದ್ರೂ ಕ್ಲಾಸ್ಗಳು ಬೇಕಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಒಳಗೆ ಹೋಗಿ ಕಾಮೆಂಟ್ ಹಾಕ್ರಿ, ದೆನ್ ನೆಕ್ಸ್ಟ್ ಕ್ಲಾಸ್ ನಾನು ಮಾಡ್ಕೊಡ್ತೀನಿ. ಓಕೆನಾ? ವೆರಿ ಸಿಂಪಲ್ ಆಗಿ ನೀವು ಬಹಳ ಚಂದ ಅರ್ಥ ಆಗೋ ರೀತಿಯಲ್ಲಿ, ಓಕೆನಾ? ಪೂರಾ ಕಾಂಪ್ಲಿಕೇಟೆಡ್ ಬೇಕಾಗಿರಲ್ಲ. ಸೊ ನಿಮಗೆ ಎಲ್ಲ ವಿಷಯ ಕೊಡ್ತೀನಿ, ಬಟ್ ವಿತ್ ಸಿಂಪಲ್ ನಿಮಗೆ ಸರಳವಾಗಿ ಅರ್ಥ ಆಗಿರ್ಬೇಕು. ಅದನ್ನು ನಾನು ಕೊಡೋದಕ್ಕೆ ಸಾಧ್ಯ. ಓಕೆನಾ? ಓಕೆ. ಸೊ ಹಾಯ್ ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು NS ವಿಷನ್ ಅಕಾಡೆಮಿ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಪ್ರಾರಂಭ ಮಾಡೋಕೆ ಮುಂಚಿತವಾಗಿ ಒಂದು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ, ಇಡೀ ಕರ್ನಾಟಕದೊಳಗಡೆ ಒಂದು ಭಾರತದ ಸಂವಿಧಾನವನ್ನು ಪರಿಪೂರ್ಣವಾಗಿ ಡೀಟೇಲ್ ಆಗಿ ಡೆಪ್ತ್ ಆಗಿ ಇನ್ನು ಯಾರು ಫ್ರೀ ಆಗಿ ಹೇಳಿಕೊಡಲ್ಲ. ಓಕೆನಾ? ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಆಗಿರ್ಬೋದು, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಹೌದಾ? ಸೊ ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಕ್ವಶನ್ ಪೇಪರ್ನ ಬಿಡಿಸ್ತಾರೆ, ಒಂದಿಷ್ಟು ಕ್ವಶನ್ ಬಿಡಿಸ್ತಾರೆ, ಹೌದಾ? ಮೇಲೆ ಇರತಕ್ಕಂಥ ವಿಷಯಗಳನ್ನ ಏನ್ ಮಾಡ್ತಾರೆ, ತಗೊಂಡೋಗಿ ಕ್ಲಾಸ್ನ ಮಾಡ್ತಾರೆ ಅಷ್ಟೇ. ಸೊ ನಾನೇನ್ ಪ್ರೊವೈಡ್ ಮಾಡ್ತೀನಪ್ಪ ಅಂತಂದ್ರೆ ಇನ್ ಡೀಟೇಲ್ ಇನ್ ಡೆಪ್ತ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ಮುಗಿಸ್ಕೊಡ್ತೀನಿ. ಸೊ ಇಟ್ ಈಸ್ ಮೈ ಪ್ರಾಮಿಸ್ ಆಲ್ ಆಸ್ಪಿರೆಂಟ್ಸ್. ಸೊ ನೀವು ಮಾಡ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಪ್ರತಿದಿನ ನಾವು ಮಾಡಿರ್ತಕ್ಕಂಥ ಕ್ಲಾಸು ನೋಟ್ಸ್ ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವೇನು ಇದ್ರ ಮೇಲೆ ಒಂದು ಭಯ ಇದೆಯಲ್ಲ, ಆ ಭಯನ ಹೋಗಲಾಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಕ್ಲಾರಿಟಿ ಹೇಳ್ತೀನಿ ನೋಡ್ರಿ, ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಪರಿಪೂರ್ಣವಾಗಿ ನಾನು ಕ್ಲಾಸ್ಗಳನ್ನ ಮಾಡಿಕೊಡ್ತೀನಿ, ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ. ಓಕೆನಾ? ಯಾವುದೇ ಕ್ವಶನ್ ಸಂಬಂಧ ನಿಮಗೆ ಏನಾಗಿರ್ಬೋದು ಹೇಳ್ರಿ, ಮಿಸ್ ಆಗಿರ್ಬಾರ್ದು, ಹೌದಾ? ಸೊ ಓನ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ, ಇನ್ ಆಲ್ಸೋ ಏನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ಏನೇನಿದಾವೆ ಎಲ್ಲದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ. ಓಕೆನಾ? ಓಕೆ, ಟುಡೇ ಕ್ಲಾಸ್ ಸ್ಟಾರ್ಟ್. ಓಕೆ. ಸೊ ನಾನು ಮೊನ್ನೆ ಇಂಟ್ರಡಕ್ಷನ್ ಕ್ಲಾಸ್ ಅನ್ನು ಮಾಡಿಕೊಟ್ಟಿದ್ದೆ, ಯಾವ್ದಪ್ಪ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಸೊ ಇನ್ ಮುಂದೆ ಅದ್ರ ಮೇಲೆ ಕ್ಲಾಸ್ಗಳನ್ನ ಮಾಡ್ತೀನಿ ಅಂತಾನು ಹೇಳಿದ್ದೆ. ಓಕೆನಾ? ಸೊ ನೀವು ಅದ್ರ ಮೇಲೆ ಕಾಮೆಂಟ್ಸ್ ಹಾಕ್ರಿ, ಯಾವ ಕ್ಲಾಸ್ ಬೇಕು ಅಂತ. ಇನ್ನೊಂದು ಹೇಳ್ತಾ ಇದೀನಿ ಕೇಳ್ರಿ, ಇನ್ನೊಂದು ಆಪರ್ಚುನಿಟಿ ಕೊಡ್ತೇನೆ ನಿಮಗೆ. ಸೊ ನಿಮಗೆ ಏನಾದ್ರೂ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ಗಳು ಬೇಕಿತ್ತಪ್ಪ ಅಂತಂದ್ರೆ ಅದನ್ನು ಕೇಳ್ರಿ. ಮೊನ್ನೆ ಈಗ G7 ಸಮಿಟ್ ಆಗ್ತಿದೆ, ಹೌದಾ, ಫ್ರಾನ್ಸ್ ಒಳಗಡೆ. ಸೊ ಆ ತರ ಒಂದು ವಿಷಯಗಳನ್ನ ಏನ್ ಮಾಡ್ತಾರೆ ಹೇಳ್ರಿ, ನಿಮ್ಮ ಒಂದು ಪೀಸ್ ಆಗಿರ್ಬೋದು, PS ಆಗಿರ್ಬೋದು, SD FD ಆಗಿರ್ಬೋದು, ಈ ಎಕ್ಸಾಮ್ಗಳಿಗೆ ಅದೇ ರೀತಿಯ ಕ್ವಶನ್ ಕೇಳ್ತಾರೆ. ವೆರಿ ಸಿಂಪಲ್ ಆಗಿ ಕ್ವಶನ್ ಇರ್ತವೆ. ಸೊ ನೀವೇನ್ ಮಾಡ್ರಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ನೋಡ್ರಿ, ಈಗ G7 ಏನಾಗಿ ಸಮಿಟ್ ಆಗಿದೆ, ಹೌದಾ, ಅದು ಎಷ್ಟನೇ ಸಮಿಟ್ ಅಂತ ಕೇಳ್ತಾರೆ. ಅದರ ಒಂದು ಮೋಟೋ ಏನಪ್ಪಾ ಅಂತ ಕೇಳ್ತಾರ, ಅದರ ದೇಹದೋಷ ಏನಪ್ಪಾ ಅಂತ ಕೇಳ್ತಾರ. ಅದಕ್ಕಿಂತ ಮುಂಚಿತವಾಗಿ ಎಲ್ಲೆಲ್ಲಿ ನಡೆದಿದ್ವು, ಸೊ ಇಂಡಿಯಾ ಯಾವಾಗ ಭಾಗವಹಿಸಿತ್ತು, ಹೌದಾ, ಇಂಡಿಯಾ ಇದು ಬೇಕಮ್ಮೆ ಸೊ ಅದರ ಜಾಯ್ನಿಂಗ್ ಕಂಟ್ರಿನ ಅಥವಾ ಅಲ್ಲ, ಈ ರೀತಿಯ ಕ್ವಶನ್ಗಳನ್ನ ನಿಮ್ಮ ಎಕ್ಸಾಮ್ ಒಳಗಡೆ ಕೇಳ್ತಾರ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯನ್ನು ನಿಮಗೆ ಏನಾದ್ರೂ ಕ್ಲಾಸ್ಗಳು ಬೇಕಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಒಳಗೆ ಹೋಗಿ ಕಾಮೆಂಟ್ ಹಾಕ್ರಿ, ದೆನ್ ನೆಕ್ಸ್ಟ್ ಕ್ಲಾಸ್ ನಾನು ಮಾಡ್ಕೊಡ್ತೀನಿ. ಓಕೆನಾ? ವೆರಿ ಸಿಂಪಲ್ ಆಗಿ ನೀವು ಬಹಳ ಚಂದ ಅರ್ಥ ಆಗೋ ರೀತಿಯಲ್ಲಿ, ಓಕೆನಾ? ಪೂರಾ ಕಾಂಪ್ಲಿಕೇಟೆಡ್ ಬೇಕಾಗಿರಲ್ಲ. ಸೊ ನಿಮಗೆ ಎಲ್ಲ ವಿಷಯ ಕೊಡ್ತೀನಿ, ಬಟ್ ವಿತ್ ಸಿಂಪಲ್ ನಿಮಗೆ ಸರಳವಾಗಿ ಅರ್ಥ ಆಗಿರ್ಬೇಕು. ಅದನ್ನು ನಾನು ಕೊಡೋದಕ್ಕೆ ಸಾಧ್ಯ. ಓಕೆನಾ? ಓಕೆ. ಸೊ ಇವತ್ತು ಬ್ಯಾಕ್ ಗ್ರೌಂಡ್, ಓಕೆನಾ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನೋಡ್ತೀವಿ. ಯಾವ್ದಪ್ಪ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ.
ಸೊ ನಿಮ್ ಬಹಳ ಜನಗಳಿಗೆ ಏನ್ ತೊಂದರೆ ಏನಪ್ಪಾ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದೇ ಒಂದು ಪಾಠ ತಗೋರಿ ಸರ್ ನಾವು ಅದನ್ನ ಮಾಡ್ತೀವಿ ಸರ್, ಅದ್ರ ಮೇಲೆ ನಾವು ಕ್ವಶನ್ ಗಳನ್ನ ಆನ್ಸರ್ ಮಾಡ್ತೀವಿ ಅಂತಾರೆ. ಬಟ್ ನಿಮಗೆ ಬಹಳ ಡಿಫಿಕಲ್ಟ್ ಆಗ್ತಕ್ಕಂಥ ಸಬ್ಜೆಕ್ಟ್ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಹೌದಲ್ರಿ? ಎಸ್ ಆರ್ ನೋ? ಎಕ್ಸಾಕ್ಟ್ಲಿ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಅಂದ್ರೆ ಅದ್ರ ಮೇಲೆ ನಿಮ್ಗೆ ಏನಾಗ್ತಿದೆ ಅಂತಂದ್ರೆ ಭಯ ಬರ್ತದೆ. ಸೊ ನಿಮ್ಗೆ ಯಾವಾಗ ಭಯ ಬರುತ್ತಪ್ಪ ಅಂದ್ರೆ ನೀವು ಯಾವಾಗ ರೀಡ್ ಮಾಡಿಲ್ಲ, ಯಾವಾಗ ಅದನ್ನ ಚೆನ್ನಾಗಿ ಓದಿಲ್ಲ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಏನಾಗುತ್ತೆ, ಭಯ ಬರುತ್ತೆ. ಸೊ ಆ ಕಾನ್ಸೆಪ್ಟ್ ನ ತೆಗೆದ್ಬಿಡ್ರಿ. ಇನ್ ಮುಂದೆ ಡೈಲಿ ಕ್ಲಾಸ್ ನಡೀತವ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮ್ಯಾಗ ನೀವು ಗ್ರಿಪ್ ಹೆಂಗ್ ಬರ್ಬೇಕಪ್ಪ ಅಂತ ಹಂಗ್ ಬರ್ಸ್ತೀನಿ, ಓಕೆನಾ? ಸೊ ಫಸ್ಟ್ ಒನ್ ರೆಗ್ಯುಲೇಟಿಂಗ್ ಆಕ್ಟ್ ಕೇಳಿರ್ತೀವಿ, ಹೌದಾ? 1773. ಸೊ ಇದ್ರೊಳಗಡೆ ಏನೇನ್ ಹೇಳ್ಕೊಂಡ್ ಬರ್ತಾರ ಇನ್ ಡೀಟೇಲ್ ಆಗಿ ಹೇಳಾಕೊಂತೇನ್ರಿ. ನಾನು ಬಹಳ ಅದ್ಭುತವಾಗಿರ್ತಕ್ಕಂಥ ಒನ್ ಆಫ್ ದ ಬೆಸ್ಟ್ ಬುಕ್ಸ್ ನ ರೆಫರ್ ಮಾಡಿ ನಾನು ಹೇಳ್ತೀನಿ, ಓಕೆನಾ? ಸೊ ಹಂಗಾಗಿ ನಿಮಗೆ ವಿಷಯನೂ ಇರ್ತದ, ವಿಷಯ ಕಾಂಪ್ಲಿಕೇಟೆಡ್ ಆಗಲ್ಲ, ಬಹಳ ಸರಳವಾಗಿ ಅರ್ಥ ಆಗುತ್ತಾ. ಇನ್ನೊಂದು ಯಾರಿಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಅರ್ಥ ಆಗಲ್ಲ ಅಂತ ಹೇಳ್ರಿ, ಡೈಲಿ ನನ್ನ ಕ್ಲಾಸ್ ನ ಕೇಳ್ರಿ. ಒನ್ ಡೇ ನೀವೇ ಹೇಳ್ತೀರಿ, ನೀವೇ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕ್ತೀರಿ, ಸರ್ ನನಗೆ ಬಹಳ ಚೆನ್ನಾಗಿ ಇಂಗ್ಲಿಷ್ ಅರ್ಥ ಹಾಕೊಂಡ್ ಸರ್, ನೀವು ಇಂಗ್ಲಿಷ್ ನ ಕ್ಯಾರಿ ಮಾಡ್ರಿ ಅಂತ. ಡೆಫಿನೆಟ್ಲಿ ನೀವು ಫಸ್ಟ್ ಆಫ್ ಆಲ್ ಹೇಳ್ತ ನೋಡ್ರಿ, ಇಂಗ್ಲಿಷ್ ಬೇಕೇ ಬೇಕೇ ಅಷ್ಟೇ, ಓಕೆನಾ? ಸೊ ಫಸ್ಟ್ ಒಂದು ಹೇಳ್ರಿ, ರೆಗ್ಯುಲೇಟಿಂಗ್ ಆಕ್ಟ್ 1773, ಓಕೆನಾ? ಸೊ ಇದೇನ್ ಹೇಳ್ತ ನೋಡ್ರಿ, ಬ್ರಿಟಿಷ್ ಗವರ್ಮೆಂಟ್ ಟು ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. ವೆರಿ ಸಿಂಪಲ್. ಏನ್ ಹೇಳ್ರಿ, ಇಂಡಿಯಾದೊಳಗಡೆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡಕ್ ಹೊಂದೈತ್ರಿ, ಒಂದು ಬ್ರಿಟಿಷ್ ಗವರ್ಮೆಂಟ್ ಈ ರೆಗ್ಯುಲೇಟಿಂಗ್ ಆಕ್ಟ್ ನೆಕ್ತಾರ ಎದಕ್ ತಂದ್ರೆ ಹೇಳ್ರಿ, ಕಂಟ್ರೋಲ್ ಮಾಡಕ, ದೆನ್ ರೆಗ್ಯುಲೇಟ್ ಅಫೇರ್ಸ್, ಹೌದಾ? ಏನೇನು ಕಂಟ್ರೋಲ್ ಮಾಡಕ್ ಸಾಧ್ಯ ಆಗುತ್ತಾ ಅವಾಗ, ಆಮೇಲೆ ಏನ್ ನಿಯಂತ್ರಣ ಮಾಡ್ಬೇಕು ಅನ್ನೋದನ್ನ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡ್ತೀರಿ, ಈ ಒಂದು ಆಕ್ಟ್ ಮೂಲಕ ತಂದಿದೆ. ಸೊ ನೀವು ಇದೇನ್ರಿ ಎಕ್ಸ್ಪ್ಲನೇಷನ್, ಕೆಳಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ರೆಗ್ಯುಲೇಟಿಂಗ್. ಸೊ ಇದನ್ನ ಬಹಳ ಜನ ಕೊಡೋದಿಲ್ಲ. ಸೊ ನೀವ್ ಏನ್ ಮಾಡ್ತಾರೆ ಎಕ್ಸಾಮ್ ಒಳಗಡೆ, ಇವಾಗ ಎಕ್ಸಾಮ್ ಹೆಂಗಾಗಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು. 1 ಲೈನರ್ ಅಲ್ರಿ, 3-4 ಲೈನ್ ಕೊಡ್ತಾರೆ, ಅದ್ರೊಳಗಡೆ ಏನ್ ಮಾಡ್ತಾರ, ನೀವು ಸೆಲೆಕ್ಟ್ ಮಾಡ್ಬೇಕು ಯಾವ್ದು ಸರಿ ಇದೆ ಅಂತ. ಸೊ ಅಂತ ಟೈಮ್ ಒಳಗಡೆ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ, ಸೊ ಇದೇನ್ ಎದಕ್ ಬಂತಪ್ಪ ಫಸ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತಂದ್ರೆ, ಸೊ ರೆಗ್ಯುಲೇಟ್ ದ ಅಫೇರ್ಸ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. ಸೊ ಈಸ್ಟ್ ಇಂಡಿಯಾ ಕಂಪನಿ ಏನ್ ಇಂಡಿಯಾದೊಳಗಡೆ ಐತಲ್ಲ, ಅದ್ ಏನ್ ರೆಗ್ಯುಲೇಟ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕಂತ ಯಾರು ಹೇಳಕ್ ಕುಂತಾರ ಹೇಳ್ರಿ, ಬ್ರಿಟಿಷ್ ಗವರ್ಮೆಂಟ್ ಹೇಳಕ್ ಕುಂತೈತಿ, ಎಲ್ಲಿ ಇಂಡಿಯಾದೊಳಗಡೆ, ಓಕೆನಾ? ಸೊ ಈ ರೀತಿಯ ಒಂದು ಕಾನ್ಸೆಪ್ಟ್ ಗಳು ಬೇಕು ನಿಮಗೆ. ಸೊ ಈ ರೀತಿ ಕಾನ್ಸೆಪ್ಟ್ ಬಂತ ಅಂದ್ಗಡೆ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ರೆಗ್ಯುಲೇಟಿಂಗ್ ಆಕ್ಟ್ ನೆನಪು ಬರ್ತದ, ಹಿಂಗ್ ಇರ್ಬೇಕು, ಓಕೆನಾ? ದೆನ್ ಅದಾದ್ ನೋಡ್ರಿ, ಇಟ್ ರೆಕಗ್ನೈಸ್ಡ್, ಏನ್ ರೆಕಗ್ನೈಸ್ ಮಾಡ್ತಿದೆ, ಹೌದಾ? ಫಾರ್ ದ ಫಸ್ಟ್ ಟೈಮ್, ನೋಡ್ರಿ ಹೇಳ್ತಾರೆ, ಫಾರ್ ದ ಫಸ್ಟ್ ಟೈಮ್ ದ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಆಫ್ ದ ಕಂಪ್ನಿ. ಸೊ ಈ ಕಂಪ್ನಿ ಇದೆ ಅಲ್ರಿ, ಈಸ್ಟ್ ಇಂಡಿಯಾ ಕಂಪ್ನಿ ಐತಲ್ಲ, ಸೊ ಇದು ಒಂದು ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್, ಹೌದಾ? ಒಂದು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಕಾರ್ಯಗಳು ಮೇಲೆ ಏನ್ ಮಾಡಕ್ ಹೊಂದೈತ್ರಿ, ರೆಕಗ್ನೈಸ್ ಮಾಡಕ್ ಹೊಂದೈತಿ, ಹೌದಾ? ಯಾವುದು ಯಾವೊಂದು ಆಕ್ಟ್ ಹೇಳ್ರಿ, ರೆಗ್ಯುಲೇಟಿಂಗ್ ಆಕ್ಟ್ 1773, ಓಕೆ? ಇಷ್ಟೇ ಇದರಲ್ಲಿ. ನೀವು ಅದನ್ನ ಸರ ಇದು ಇಂಗ್ಲಿಷ್ ಐತ್ ಸರ, ಹೆಂಗ್ ಅರ್ಥ ಮಾಡ್ಕೋಬೇಕು ಸರ, ಹೆಂಗ್ರಿ ಸರ, ಹಿಂಗಂದ್ರೆ ಹೆಂಗ್ರಿ? ವೆರಿ ಸಿಂಪಲ್. ಏನೈತಿಲ್ರಿ, ಏನೂ ಇಲ್ಲ, ಜಸ್ಟ್ ಏನಿಲ್ಲ, ಪೊಲಿಟಿಕಲ್ ಒಂದು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. ನಾನು ಇನ್ನೂ ಹೇಳ್ತೀನಿ ನೋಡ್ರಿ, ಜಸ್ಟ್ ಶಾರ್ಟ್ ನಿಮಗೆ ಒಂದೊಂದು ವರ್ಡ್ ಸಾಕು, ನೀವು ಒಂದ್ ವರ್ಡ್, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್, ಕಾರ್ಯಗಳು ಆಫ್ ದ ಕಂಪ್ನಿ ಮುಗಿತಲ್ಲ. ಅಲ್ಲಿ ಏನೈತೆ, ಬೇರೆ ಏನಾದ್ರು ಓಡಿಸಿದೆ ನಿಮ್ಗೆ ಗೊತ್ತಿಲ್ಲಾರ್ದು ಯಾವ್ದು, ಇಲ್ಲಿ ಯಾವ್ದಾದ್ರು ಕೇಳಾರ್ದು ಓಡಿಸಿದೆ ನೋಡ್ರಿ, ಇಲ್ಲಲ್ಲ, ಯಾಕೆ ಹಂಚ್ಕೊಂತೀರಿ ನೀವು? ದೆನ್ ಅದಾದ್ಮೇಲೆ ನೋಡ್ರಿ, ಇಟ್ ಲೀಡ್ ದ ಫೌಂಡೇಶನ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಸೊ ಬಹಳ ಸಲ ಹೇಳ್ತಾರ, ಕ್ವಶನ್ಗಳು ಹೆಂಗ್ ಬರ್ತಾವ ಅಂತಂದ್ರೆ ನೋಡ್ರಿ, ಇಲ್ಲಿ ಹೇಳ್ರ ಫೌಂಡೇಶನ್ ಹಾಕಕ್ ಕುಂತಾರ, ಯಾವ್ದು ಕೇಳ್ರಿ, ಸೆಂಟ್ರಲ್, ಕೇಂದ್ರೀಕೃತ ಆಡಳಿತ. ಫಸ್ಟ್ ಇಲ್ಲಿ ಒಂದು ಆಕ್ಟ್ ತಂದ್ರಿ ಅಂತ ಕೇಳಿದ್ರೆ, ಹೌದಾ? ಹಲವಾರು ಆಕ್ಟ್ ಗಳು ಬರ್ತಾವ, ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತಾ. ಫಾರ್ ದ ಫಸ್ಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವಾಗ ಏನಾಗುತ್ತೆ, ಅಡ್ಮಿನಿಸ್ಟ್ರೇಷನ್, ಆಡಳಿತಾತ್ಮಕವಾಗಿ ಕೇಂದ್ರೀಕೃತವನ್ನು ಮಾಡಿದ ಯಾವ ಒಂದು ಆಕ್ಟ್ ಅಪ್ಪ ಅಂತಂದಾಗ ಇಂಡಿಯಾದೊಳಗಡೆ, ಅದುವೇ ರೆಗ್ಯುಲೇಟಿಂಗ್ ಆಕ್ಟ್ 1773. ವೆರಿ ಸಿಂಪಲ್. ನೋಡ್ರಿ, ಇದು ಏನೇನು ಇದ್ರ ಫ್ಯೂಚರ್ಸ್, ಓಕೆನಾ? ಸೊ ಈಗ ರೆಗ್ಯುಲೇಟಿಂಗ್ ಆಕ್ಟ್ ಯಾಕೆ, ಏನು, ಎಂತ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ, ಹೌದಾ? ಅದು ಏನೇನ್ ತಂದೈತಪ್ಪ, ಹೌದಲ್ರಿ? ಬೇಕಲ್ರಿ? ಓಕೆ. ಸೊ ಫಸ್ಟ್ ನೋಡ್ರಿ, ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಬೆಂಗಾಲ್ ಮೀನ್ಸ್ ಬಂಗಾಳದೊಳಗಡೆ ಯಾರ್ರಿ, ಗವರ್ನರ್ ಜನರಲ್ ನ ತಗೊಂಬಂದಿದಾರ. ವೆರಿ ಸಿಂಪಲ್. ಸೊ ನೀವು ಬಹಳ ಸಲ ಕನ್ನಡದೊಳಗಡೆ ಎಕ್ಸಾಮ್ಸ್ ನ ಬರೀತಿರಲ್ರಿ, ಅದನ್ನ ನೀವು ಸ್ವಲ್ಪ ಇಂಗ್ಲಿಷ್ ಕ್ವಶನ್ ಗಳನ್ನ ಅಲ್ಲೇ ಕೊಟ್ಟಿರ್ತಾರ, ಅದನ್ನ ರೆಫರ್ ಮಾಡ್ರಿ. ವೆರಿ ಸಿಂಪಲ್ ಆಗಿ ನಿಮಗೆ ಆನ್ಸರ್ ಸಿಗುತ್ತಾ. ಕನ್ನಡದೊಳಗಡೆ ಒಂದಕ್ಕ ನಾನಾ ಅರ್ಥಗಳು ಸಿಗ್ತಾವ್ರಿ, ಓಕೆನಾ? ಇಂಗ್ಲಿಷ್ ಒಳಗಡೆ ಒಂದೇ ವರ್ಡ್ ಇರ್ತದ,
ಹಂಗಾಗಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾಕ ಬೇಗ ಕ್ಲಿಕ್ ಆಗ್ತಾರಪ್ಪ ಅಂದ್ರೆ ಇದೇ ರೀಸನ್ಗೆ. ಓಕೆ, ನೀವು ಜಸ್ಟ್ ಸ್ವಲ್ಪ ರೆಕಗ್ನೈಸ್ ಮಾಡ್ರಿ, ಸಖತ್ತ ಸಿಗ್ತೈತ್ರಿ ನಿಮಗೆ. ಸ್ವಲ್ಪ ಒಂದ್ ಇಂಟ್ ಸಿಕ್ಕರೆ ಸಾಕು, ನಿಮಗೆ ಬಂದೇ ಬರ್ತದೆ. ನಿಮಗೆ ನಮಗೇನ್ ಬೇಕಾದ್ರೆ ರಿಸಲ್ಟ್ ಬೇಕಷ್ಟೇ. ನೀವು ಯಾವ ಒಂದು ಭಾಷೆದಾಗ ಓದ್ತಿರೋ ಸಂಬಂಧ ಇಲ್ಲ. ಓಕೆ, ನಿಮ್ಮ ಒಂದು ಪೊಸಿಷನ್ ನೀವೇನ್ ಮಾಡ್ಬೇಕು, ಕ್ರಿಯೇಷನ್ ಮಾಡ್ಬೇಕು. ನಿಮ್ಮೊಂದು ಬಡತನ ಅದ್ ಏನೇನು ಆಗಲ್ಲ, ಅದೆಲ್ಲ ಹೋಗ್ಲಾಡ್ಸ್ಬೇಕಾದ್ರೆ ಏನ್ ಬೇಕಾದ್ರೆ ನಮಗೆ ವಿಟಮಿನ್ ಇ ಬೇಕಷ್ಟೇ, ಎಜುಕೇಶನ್. ಓಕೆ, ವಿಟಮಿನ್ ಎಂ ಆಮೇಲೆ ಬರುತ್ತೆ, ಎಲ್ಲಿ ಹೋಗಲ್ಲ. ಓಕೆನಾ? ಸೊ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೊ ನೋಡ್ರಿ ಏನ್ ಹೇಳಾರಲ್ಲಿ, ಕ್ರಿಯೇಟೆಡ್ ಆನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ 4 members ಟು ಅಸೆಟ್ಸ್ ಇನ್. ಸೊ ಏನ್ ಎಲ್ಲಿ ಹೇಳ್ರಿ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಒಳಗಡೆ ಎಕ್ಸಿಕ್ಯೂಟ್ ಕೌನ್ಸಿಲ್, ಹೌದಾ, ಎಕ್ಸಿಕ್ಯೂಷನ್ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ ಹೇಳ್ರಿ. ಎಕ್ಸಿಕ್ಯೂಟ್ ಮಾಡಕಪ್ಪ ಇದನ್ನ, ಈ ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಿ ಕರೆಕ್ಟ್ ಆಗಿ ನೀವು ನಿಭಾಯಿಸ್ರಿ, ಕರೆಕ್ಟ್ ಆಗಿ ಮಾಡ್ರಿ ಅಂತ. ಸೊ ಆ ಒಂದು ಕೌನ್ಸಿಲಿಗೆ ಎಷ್ಟು ಮಂದಿ ಅವ್ರು ಹೇಳ್ರಿ, 4 members ಇಸ್ ವೆರಿ ಇಂಪಾರ್ಟೆಂಟ್. 4 members. ಸೊ ಈ ಒಂದು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಒಳಗಡೆ ಯಾರು ಅದಾರ ಗವರ್ನರ್ ಜನರಲ್ ಅಪ್ಪ ಆ ಟೈಮಿಗೆ ಯಾರು ಅಪಾಯಿಂಟ್ಮೆಂಟ್ ಆಗಿದ್ರು, ಯಾರು ಹೇಳ್ರಿ, ಲಾರ್ಡ್ ವಾರನ್ ಹೆಸ್ಟಿಂಗ್. ಲಾರ್ಡ್ ವಾರನ್ ಹೆಸ್ಟಿಂಗ್. ಇಲ್ಲಿ ಪಕ್ಕ ಈ ಕ್ವಶನ್ ಗಳನ್ನ ಕೇಳೋದು ಈ ರೀತಿಯಾಗಿ ಡೆಫಿನೆಟ್ಲಿ ಕೇಳ್ತಾರೆ. ಓಕೆನಾ? ಯಾರಿದ್ರಪ್ಪ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಒಳಗಡೆ, ಹೌದಾ? ಸೊ ಇಲ್ಲಿ ಏನ್ ಕ್ರಿಯೇಟ್ ಆಗೈತೆ ಹೇಳ್ರಿ, ಎಕ್ಸಿಕ್ಯೂಟ್ ಕೌನ್ಸಿಲ್ ಆಗೈತಿ. ಎಷ್ಟು ಮೆಂಬರ್ಸ್ ಅದಾರ ಅಲ್ಲಿ? 4 members ಅದಾರ. ಸಿಂಪಲ್, ಮುಗೀತಿ. ಇನ್ನು ಅದಾದ್ಮೇಲೆ ನೋಡ್ರಿ, ಬಾಂಬೆ ಅಂಡ್ ಮದ್ರಾಸ್ ಪ್ರೆಸಿಡೆನ್ಸಿ ಸಬ್ಆರ್ಡಿನೇಟ್ ಟು ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ನಾನು GGB ಅಂತ ಬರ್ತೀನಿ, ವೆರಿ ಶಾರ್ಟ್ ಫಾರ್ಮ್. ಸೊ ಅದನ್ನ ಯೂಸ್ ಮಾಡ್ಕೊರಿ, ನಿಮಗೂ ಅದೇನಾಗುತ್ತಾ ಕಲಿಕೆಗ ಏನಾಗತ್ರಿ, ಸ್ಮಾರ್ಟ್ ವರ್ಕ್ ಆಗಕ್ ಸಾಧ್ಯ ಆಗತ್ತ. ಓಕೆನಾ? ಸೊ ಅಂದ್ರೆ ಅರ್ಥ ಏನ್ ಹೇಳ್ರಿ, ಬಾಂಬೆ ಐತಿ, ಮದ್ರಾಸ್ ಐತ್ರಿ. ಓಕೆನಾ? 1 minute. ಓಕೆ, ಇಲ್ಲಿ ನಾವೆಲ್ಲಿ ನೋಡ್ತೀವಿ, ಬಂಗಾಳ ನೋಡ್ತೀವಿ, ಬಂಗಾಳ. ಸೊ ಮದ್ರಾಸು ಅಲ್ಲ, ಆ ಮದ್ರಾಸು ಬಾಂಬೆ ಇವೆರಡೆ ಯಾವ ಒಂದು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ಬೇಕು ಹೇಳ್ರಿ, ಬಂಗಾಳ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡಬೇಕು, ಮುಗೀತು ಅಷ್ಟೇ. ಓಕೆನಾ? ದೆನ್ ನೋಡ್ರಿ ನೆಕ್ಸ್ಟ್ ಏನ, ಸುಪ್ರೀಂ ಕೋರ್ಟ್ ಅಟ್ ಕೋಲ್ಕತ್ತಾ 1774. ಸೊ ಏನಾಗುತ್ತೆ ಹೇಳ್ರಿ, ಈ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ 74 ಒಳಗಡೆ ಹೇಳ್ರಿ, 74 ಒಳಗಡೆ ಸುಪ್ರೀಂ ಕೋರ್ಟ್ ತರ್ತಾರ. ಓಕೆ, ಎಲ್ಲಿ, ಅಟ್ ಕೋಲ್ಕತ್ತಾದೊಳಗಡೆ. ನಾನ್ ಬಂಗಾಳ ಅಂತ ಹೇಳ್ರಿ, ಯಾಕಂದ್ರೆ ಅವ್ರ ಕಂಪ್ನಿ ಎಲ್ಲಿ ಇರ್ತದ, ಇಲ್ಲೇ ಇರ್ತದ. ಇಲ್ಲಿಂದ ಎಲ್ಲ ಏನ್ ಮಾಡ್ತಿರ್ತಾರ ಇವರು, ಆಡಳಿತ ಮಾಡ್ತಿರ್ತಾರ, ಹೌದಾ? ಸೊ ಅಲ್ಲೇ ಏನ್ ಮಾಡ್ತಾರ, ಒಂದು ಕೋರ್ಟ್ ನ ತರ್ತಾರ. ಸೊ ಈಗ ನಂದೊಂದು ಕ್ವಶನ್ ರೀ, ಇದಕ್ ನೀವೆಲ್ಲರೂ ಆನ್ಸರ್ ಮಾಡ್ಬೇಕು. ಸೊ ಈಗ ನಮ್ ಸುಪ್ರೀಂ ಕೋರ್ಟ್ ಇದೆ ಎಲ್ಲಿ, ಡೆಲ್ಲಿ ಒಳಗಡೆ. ಸೊ ಆ ಸುಪ್ರೀಂ ಕೋರ್ಟ್ಗೆ ಮೊದಲ ಹೆಸರೇನಿತ್ತು ಮತ್ತು ಆ ಒಂದು ಇಯರ್ ಒಳಗಡೆ ಬಂದೈತಿ, ಯಾವ ಒಂದು ವರ್ಷದೊಳಗಡೆ ಅದು ಸ್ಥಾಪನೆ ಆಗೈತಿ. ಈಗ ಅಟ್ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಐತಿ ಡೆಲ್ಲಿ ಒಳಗಡೆ, ಅದು ಯಾವ ವರ್ಷ ಸ್ಥಾಪನೆ ಆಗೈತಿ. ಓಕೆನಾ? ಮತ್ತು ಅದು ಆಕ್ಟ್ ಮೂಲಕ ಸ್ಥಾಪನೆ ಆಗೈತಿ ಅಂತ ನನಗೆ ಆನ್ಸರ್ ಬೇಕು. ಎವ್ರಿ ಸ್ಟೂಡೆಂಟ್ ಏನ್ ಕೇಳ್ತಿದ್ರ ಹೇಳ್ರಿ, ಅದಕ್ಕೆ ಆನ್ಸರ್ ಮಾಡ್ರಿ. ಓಕೆನಾ? ಓಕೆ, ಸೊ ಏನ್ ಹೇಳ್ರಿ, 74 ಒಳಗೆ 1774 ಒಂದೇ ವರ್ಷ ನೋಡ್ರಿ, +1 ಮಾಡ್ಕೇರಿ. ನಿಮ್ಗೆ ನೆನಪಾಗ್ಲಿಕ್ಕೆ +1 ಅಪ್ಪ. ಎಲ್ಲಿ, ಕೋಲ್ಕತ್ತಾ ಒಳಗೆ ಫಸ್ಟ್ ಸುಪ್ರೀಂ ಕೋರ್ಟ್, ನಾಟ್ ಇಂಡಿಯಾ, ಡೆಲ್ಲಿ ಅಲ್ಲ ಸುಪ್ರೀಂ ಕೋರ್ಟ್, ಇವಾಗ ಇರೋದಲ್ಲ, ಎಕ್ಸಾಮ್ ಪೂರ್ವಕವಾಗಿ ಹೋಗ್ಬೇಕು. ಓಕೆನಾ? ಎಲ್ಲಿ, ಕೋಲ್ಕತ್ತಾ ಒಳಗಡೆ. ಸೊ ಯಾರಿದ್ರಪ್ಪ ಅಂತಂದ್ರೆ ಎಲಿಜಿಬಲ್ ಇಂಪೆ ಅಂತ, ಹೌದಾ? PC ಕ್ವಶನ್ ಆಗೈತಿ, PSC ಕ್ವಶನ್ ಆಗೈತಿ, ಹೌದಾ? SDR FD ಏನೇನ್ ಎಕ್ಸಾಮ್ ಅದಾವಲ್ರಿ, ಎಲ್ಲಾ ಎಕ್ಸಾಮ್ ಒಳಗಡೆ ಈ ಕ್ವಶನ್ ಆಗೈತಿ, ಹೌದಾ? ನೋಡ್ರಿ ಇದ್ ಹೆಂಗ್ ಕೇಳ್ಬೋದು ಹೇಳ್ರಿ, ಫಸ್ಟ್ ಸುಪ್ರೀಂ ಕೋರ್ಟ್ ಎಲ್ಲಿ ಸ್ಥಾಪನೆ ಆಗೈತೆ ಅಂತ ಕೇಳ್ಬೋದು, ಯಾವ ವರ್ಷದಾಗ ಐತೆ ಅಂತ ಕೇಳ್ಬೋದು, ಅವು ಫಸ್ಟ್ ಯಾರು ಸುಪ್ರೀಂ ಕೋರ್ಟ್ ನ ಜಡ್ಜ್ ಇದ್ರು ಅಂತ ಕೇಳ್ಬೋದು. ಈಗ ನೋಡ್ರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಚೀಫ್ ಜಸ್ಟಿಸ್ ಎಷ್ಟು ಮಂದಿ ಅದಾರ, ಒಬ್ರು ಅದಾರ. ದೆನ್ ಅದರ್ ಜಸ್ಟಿಸ್ ಎಷ್ಟು ಮಂದಿ ಅದಾರ ಹೇಳ್ರಿ, 3 members ಆರ. ಅಂದ್ರೆ ಎಷ್ಟು ಮಂದಿ ಆಯ್ತು ನಮ್ಗೆ, 4 ಆಯ್ತು. ಓಕೆನಾ? ಸೊ ಈಗ 4 ಇದ್ದಾಗ ನ್ಯಾಯದಾನ ಏನಾಗತ್ರಿ, 2/2 ಆಗತ್ತ, ಹೌದಾ? ಇದನ್ನ ಮತ್ತೆ ಚೇಂಜ್ ಮಾಡ್ತಿರ್ತಾರ. ಓಕೆನಾ? ಇದ್ ಕಾನ್ಸೆಪ್ಟ್ ಕ್ಲಿಯರ್ ಹಿಂಗ್ ಇರ್ಬೇಕ್ರಿ. ಓ ಹಿಂಗ ಆಗೈತಿ, ನೆಕ್ಸ್ಟ್ ಯಾವ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇಂಟರ್ಲಿಂಕ್ ಆಗಿ ನೋಡ್ಕೊಂಡಾಗ ಏನಾಗುತ್ತೆ ನಿಮ್ಗೆ, ಓ ಇಲ್ಲಿ 4 ಮಂದಿ ಇದ್ರು, ನೆಕ್ಸ್ಟ್ ಚೇಂಜ್ ಮಾಡಿ, ನಮಗೆ ಗೊತ್ತಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳ್ರಿ, ಚೇಂಜ್ ಮಾಡಿರ್ಬಹುದು. ನಮಗೆ ಏನಾಗುತ್ತೆ, 90% ಗೆಸ್ ಮಾಡ್ಬೋದು, ಅಲ್ಲಿ ಅವಾಗ ಆನ್ಸರ್ ಆಗುತ್ತೆ. ಈ ರೀತಿ ತಲೆ ಓಡಿಸ್ಬೇಕು. ಓಕೆನಾ? ದೆನ್ ಅದಾದ್ಮೇಲೆ ನೋಡ್ರಿ 4th one, ಇಟ್ ಪ್ರೈಬಿಟೆಡ್ ದ ಸರ್ವೆಂಟ್ಸ್ ಆಫ್ ದ ಕಂಪನಿ, ಏನ್ ಕಂಪನಿ ಒಳಗೆ ಕೆಲಸ ಮಾಡ್ತಾವ ನೋಡ್ರಿ, ಫ್ರಮ್ ಎಂಗೇಜಿಂಗ್ ಇನ್ ಎನಿ ಪ್ರೈವೇಟ್. ಅವ್ರ ಏನ್ ಮಾಡಕ್ ಕುಂತಾರೆ, ಎಂಗೇಜ್ ಇನ್ ಎನಿ ಪ್ರೈವೇಟ್ ಹೇಳಕ್ ಕುಂತಾರ ಅವ್ರು. ಓಕೆ, ಪ್ರೈವೇಟ್ ಒಂದು ಖಾಸಗಿ, ಓಕೆನಾ, ಟ್ರೇಡ್ ಆರ್ ಅಕ್ಸೆಪ್ಟಿಂಗ್ ಪ್ರೆಸೆಂಟ್ಸ್ ಆರ್ ಬ್ರಿಬ್ಸ್ ಫ್ರಮ್ ದ ನೇಟಿವ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಹೇಳಕ್ ಕುಂತಾರಪ್ಪ ಅಂತಂದ್ರೆ, ಯಾವ್ದು ನಿಷೇಧಿಸಲಾಗೈತೆ ಹೇಳ್ರಿ, ಇದೇನ್ ಹೇಳುತ್ತಾ,
73 ಆಕ್ಟ್ ಏನೇನ್ ನಿಷೇಧ ಮಾಡ್ಯಾರಪ್ಪ ಅಂದ್ರೆ ಆ ಕಂಪ್ನಿ ಒಳಗೆ ಕೆಲಸ ಮಾಡ್ತಕ್ಕಂಥ ಸರ್ವೆಂಟ್ಸ್ ಅದಾರಲ್ರಿ ಅವರು ಖಾಸಗಿ ಕಡೆಯಿಂದ ಅದು ವ್ಯಾಪಾರ ಕಡೆಯಿಂದ ಏನಪ್ಪಾ ಅಂದ್ರೆ ಏನ್ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಹೇಳ್ರಿ, ಒಂದು ಪ್ರೆಸೆನ್ಸ್ ಕಾಣಿಕೆಯಾಗಿ ಕೊಡುಗೆಗಳಾಗಿರ್ಬೋದು, ಆಮೇಲೆ ಲಂಚ ತಗೋಬಾರ್ದು ಅಂತ ಹೇಳ್ತಾರ ಅವ್ರು ನೇಟಿವ್ಸ್. ಇದು ಏನ್ ಹೇಳ್ತೇವ್ರಿ, ಒಂದೇ ತಿಳ್ಕೊಂಬಿಡ್ರಿ. ಇದ್ರೊಳಗಡೆ ಏನೇನ್ ನೋಡ್ತೀವ್ರಿ, ಒಂದು ಗವರ್ನರ್ ಜನರಲ್ ಚೇಂಜ್ ಆಗಿರೋದು, ಉಳಿಕೆ ಸಬಾರ್ಡಿನೇಟ್, ಏನಾದ್ಮೇಲೆ ಒಂದು ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲಂಚ ಕೊಡುಗೆಗಳನ್ನ ಏನ್ ಮಾಡ್ತಿದ್ರು, ನಿಷೇಧ ಮಾಡುತ್ತಾ. ಯಾಕಪ್ಪ ಅಂತಂದ್ರೆ ಇವ್ರು ಏನ್ ಮಾಡಿದ್ರಿ, 1600 ಒಳಗಡೆ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಮಾಡಿ ಕೇಸಿ 200 ವರ್ಷಗಳ ಕಾಲ ನಮ್ಮನ್ನ ಆಳಿದರು. ಅದಕ್ಕೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಫಸ್ಟ್ ನೋಡ್ರಿ ಇಲ್ಲಿ ಐತಲ್ಲ ಕೊಡುಗೆ ಮತ್ತು ಲಂಚ, ನಮ್ಮ ದೇಶದ ಜನಗಳನ್ನ ಹೆಂಗ್ ಹೊಡೆದ್ರಪ್ಪ ಅಂತಂದ್ರ ಇಲ್ಲಿ 3 ಅದರ ಅಂತಂದ್ರೆ ಏನ್ ಮಾಡ್ತಾರೆ, ಇಬ್ರಿಗೆ ಲಂಚದ ಆಸೆ ತೋರ್ಸೋದು, ಅಧಿಕಾರ ಆಸೆ ತೋರ್ಸೋದು. ಹೌದಾ, ಹಿಂಗ್ ತೋರ್ಸಿ ಏನ್ ಮಾಡಿದ್ರು, ಹೊಡೆದ ಕ್ಯಾಶ್ ಅವ್ರು ನೋಡ್ದು, ಇವ್ರು ನೋಡ್ದು, ಇವ್ರು ನೋಡ್ದು, ಅವ್ರು ನೋಡ್ದು 200 ವರ್ಷಗಳ ನಮ್ಮ ಆಳ್ವಿಕೆ ಮಾಡಿದ್ರು. ಅವ್ರು ಶಾಣ್ಯರಾಗಿ ಏನ್ ಮಾಡಿರಿ ಹೇಳ್ರಿ, ಇಲ್ಲಿ ಯಾರ್ಯಾರು ಏನ್ ಕೆಲಸ ಮಾಡಕ್ ಕುಂತಾರಲ್ರಿ, ಹಂಗ ಏನಾರ ಮಾಡ್ರಿ ನಿಮ್ನ ಕೆಲ್ಸನ ತೆಗೆದಾಕ್ತಿವಿ, ನೀವು ಮತ್ತೆ ಮುಚ್ಕೊಂಡ್ ಕಾಶ್ ಮನ್ಯಾಗ ಕುಂದ್ರಬೇಕಾಗತ್ ನೋಡ್ರಪ್ಪ, ಇಂಥವ ಅಮಿಕೇನ್ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಮುಚ್ಕೊಂಡಿರಿ ಅಂತ ಹೇಳಿದ್ರು. ಇದು ಏನಾಗುತ್ತಾ ನೋಡ್ರಿ, ಅವ್ರು ಎಷ್ಟು ಟ್ಯಾಲೆಂಟ್ ಅವ್ರು, ಭಾರಿ ನನ್ ಮಕ್ಕಳಲ್ರಿ ಅವ್ರು. ಹಿಂಗಾಗಿ ನಮ್ಮನ್ನ 200 ವರ್ಷಗಳ ಆಳ್ವಿಕೆ ಮಾಡಿದ್ರಿ ಅವ್ರು. ಓಕೆ ಇರ್ಲಿ, ಅಂದ್ರೆ ಈ ತರ ನಿಮ್ಗೆ ನೆನಪು ಬರುತ್ತೆ, ನಾನು ಹಿಂಗೆ ಹೇಳಿದ್ರೆ ಪಕ್ಕ ನೆನಪು ಬರುತ್ತೆ ನಿಮಗೆ ಡೆಫಿನೆಟ್ಲಿ, ಅದಕ್ಕೆ ಹಿಂಗೆ ಹೇಳಿ. ನೆಕ್ಸ್ಟ್ 5th ನೋಡ್ರಿ, ಕೋರ್ಟ್ ಆಫ್ ಡೈರೆಕ್ಟರ್. ಫಸ್ಟ್ ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇದ್ರ ಒಳಗಡೆ ಏನಪ್ಪಾ ಅಂತಂದ್ರೆ ಎಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ ನ ತಗೊಂಡ್ಬಿಡ್ರಿ ಅಂತ ಕೇಳ್ತಾರ. ಹೌದಾ, ಎಲ್ಲಿ ತಗೊಂಬಂದ್ರಿ, ಯಾವ ಒಂದು ಕಾಯ್ದೆ ಮೂಲಕ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನ ತಗೊಂಬಂದ್ರ ಅಂತ. ಸೊ ಇದೇನ್ ಮಾಡ್ತ ನೋಡ್ರಿ, ಗವರ್ನಿಂಗ್ ಬಾಡಿ ಆಫ್ ದ ಕಂಪನಿ. ಇದು ಯಾವ ಒಂದು ಕಂಪನಿಯ ಒಂದು ಗವರ್ನಿಂಗ್ ಬಾಡಿ. ಹೌದಾ, ಸೊ ಇದೇನ್ ಮಾಡ್ತ ನೋಡ್ರಿ, ಟು ರಿಪೋರ್ಟ್ ಆನ್ ಇಟ್ಸ್ ರೆವಿನ್ಯೂ, ಸಿವಿಲ್, ಮಿಲಿಟರಿ ಅಫೇರ್ಸ್ ಇನ್ ಇಂಡಿಯಾ. ಸೊ ಈ ಒಂದು ಭಾರತದೊಳಗಡೆ ಇರ್ತಕ್ಕಂಥ ರೆವಿನ್ಯೂ ಒಂದು ಕಂದಾಯ ಆಗಿರ್ಬೋದು, ಆಮೇಲೆ ಸಿವಿಲ್ ನಾಗರಿಕ ಒಂದು ಹಕ್ಕುಗಳಾಗಿರ್ಬೋದು, ನಾಗರಿಕತೆ ಬಗ್ಗೆ ಆಗಿರ್ಬೋದು, ನಾಗರಿಕರ ಬಗ್ಗೆ ಆಗಿರ್ಬೋದು, ಅದಾದ್ಮೇಲೆ ಮಿಲಿಟರಿ ಅಫೇರ್ಸ್ ಬಗ್ಗೆ ಆಗಿರ್ಬೋದು. ಇವ್ರು ಯಾರು ರಿಪೋರ್ಟ್ ಮಾಡ್ಬೇಕು ಹೇಳ್ರಿ, ಕೋರ್ಟ್ ಆಫ್ ಡೈರೆಕ್ಟರ್ ಕಂಪ್ನಿಗೆ ರಿಪೋರ್ಟ್ ಮಾಡ್ಬೇಕು. ಹೌದಾ, ಎಲ್ಲಿ 1773 ಒಳಗಡೆ ಹೇಳ್ಕೊಂಡ್ ಬರ್ತಾರೆ. ಇಷ್ಟೇ, ವೆರಿ ಸಿಂಪಲ್. ಇದ್ರಾಗ ಏನೈತಿ, ಏನೂ ಇಲ್ಲ. ಓಕೆನಾ. ಫಸ್ಟ್ ಏನ್ ಮಾಡಿದ್ರು, ಇಲ್ಲಿ ಒಂದು ರೆಗ್ಯುಲೇಟಿಂಗ್ ತಗೊಂಬಂದ್ರು. ಹೌದಾ, ಅದೇ ಫಸ್ಟ್ ಟೈಮ್ ಏನ್ ಮಾಡಿದ್ರು, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ನ ಕಂಪ್ನಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ರೆಕಗ್ನೈಸ್ ಮಾಡಿದ್ರು. ಹೌದಾ, ಆಮೇಲೆ ಇದೇನ್ ಮಾಡುತ್ತೆ ಹೇಳ್ರಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಕೇಂದ್ರೀಕೃತವಾಗಿರ್ತಕ್ಕಂಥ ಆಡಳಿತ ನಡೆಸ್ಬೇಕಂತ ತಗೊಂಬಂದ್ರು. ಆಮೇಲೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ತಗೊಂಬಂದ್ರು. ಹೌದಾ, ಇದು ನೋಡ್ರಿ ವಾರ ನೆಸ್ಟಿಂಗ್ ಬಂದ. ಹೌದಾ, ಇಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲಿಂಗ್ ತಂದ್ರು, ಅದ್ರೊಳಗೆ 4 ಮಂದಿ ಮೆಂಬರ್ಸ್ ಇದ್ರು. ಆಮೇಲೆ ಬಾಂಬೆ, ಮದ್ರಾಸ್ ಏನ್ ಮಾಡಿದ್ರು, ಇಲ್ಲಿ ಸಬಾರ್ಡಿನೇಟ್ ಆಗಿ ಇವ್ರಿಗೊಂದು ಸಹಾಯಕವಾಗಿ ನೀವ್ ಏನ್ ಮಾಡ್ರಿ, ಕೆಲಸ ಮಾಡ್ರಿ, ನೀವು ನಿಮ್ದೇ ಅಂತ ಅಧಿಕಾರ ಚಲಾಯಿಸಕ್ ಹೋಗ್ಬೇಡ್ರಿ, ಎಲ್ಲರೂ ನೋಡ್ರಿ ಇಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಒಳಗಡೆ ಅಧೀನವಾಗಿ ಕೆಲಸ ಮಾಡ್ರಿ ಅಂತಿದ್ರು. ಆಮೇಲೆ ಇವ್ರಿಗೆ ನೀವೇನ್ ಮಾಡ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನ ತಗೊಂಬಂದ್ರು. ಹೌದಾ, ಅಲ್ಲಿ 1/3 ಇತ್ತು. 1/3 ಅಂತ ಅನ್ಕ ಅರ್ಥ ಮಾಡಿದ್ದಾರೆ, ಒಬ್ರು ಚೀಫ್ ಜಸ್ಟಿಸ್, 3 ಅದರ್ ಜಸ್ಟಿಸ್. ಓಕೆನಾ. ಆಮೇಲೆ ಏನೇನು ನಿಷೇಧ ಮಾಡಿದ್ರಪ್ಪ ಅಂತಂದ್ರೆ, ನಿಮ್ಗೆ ಯಾರೇ ಖಾಸಗಿ ಒಂದು ವ್ಯಾಪಾರದ ಮೂಲಕ ಇನ್ನೊಂದು ಎದ್ರ ಮೂಲಕ ನೀವು ಲಂಚ ತಗೋಬಾರ್ದು, ಕೊಡುಗೆಗಳನ್ನ ಕಾಣಿಕೆಗಳನ್ನ ಸ್ವೀಕಾರ ಮಾಡ್ಕೊಬೇಡ್ರಿ ಅಂತ ಹೇಳಿದ್ರು. ಆಮೇಲೆ ಕೋರ್ಟ್ ಆಫ್ ಡೈರೆಕ್ಟರ್ ಏನ್ ಮಾಡ್ಬೇಕು ಹೇಳ್ರಿ, ಕಂದಾಯ, ಮಿಲಿಟರಿ, ಹೌದಾ, ಆಮೇಲೆ ಸಿವಿಲ್ ಬಗ್ಗೆ ಏನ್ ಮಾಡ್ಬೇಕ್ರಿ, ನೀವು ರಿಪೋರ್ಟ್ ಮಾಡ್ಬೇಕಂತ ಹೇಳಿದ್ರು. ಮುಗಿತಲ್ರಿ, ಏನೈತಿ ರೆಗ್ಯುಲೇಟಿಂಗ್ ಆಕ್ಟ್. ಓಕೆನಾ. ನೀವು ಎಷ್ಟು ಬುಕ್ ತಗೋರು ಇಷ್ಟೇ ಹೋದ್ ನೋಡ್ರಿ, ಇಡೀ ಇಂಡಿಯಾದ ಒಳಗಡೆ ಏನೇನು ಬುಕ್ಸ್ ಅದಾವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಆ ಎಲ್ಲ ಬುಕ್ಸ್ ತಗೋ ನೋಡ್ರಿ, ಇಷ್ಟೇ ಇರ್ತದೆ, ಇದಕ್ಕಿಂತ ಬಿಟ್ಟು ಏನೂ ಇರಲ್ಲ ಡೆಫಿನೆಟ್ಲಿ. ಓಕೆನಾ. ಸೊ ನೆಕ್ಸ್ಟ್ ಆಕ್ಟ್ ಏನ್ ತರ್ತಾರಪ್ಪ ಅಂದ್ರೆ ಅಮೆಂಡಿಂಗ್ ಆಕ್ಟ್ ಆಫ್ 1781. ಇದು ಯಾಕೆ ತಂದ್ರು ಹೇಳ್ರಿ, ಇದ್ರ ಒಳಗಡೆ ಏನೇನು ಪ್ರಾಬ್ಲಮ್ಗಳಿದ್ವು 1773 ಒಳಗಡೆ, ಅಲ್ಲಿ ಏನೇನ್ ಮಾಡ್ಬೇಕಾಗಿತ್ತು ಅದ್ರ ಬಗ್ಗೆ ಮತ್ತೆ ಒಳ್ಳೆ ಅಮೆಂಡ್ಮೆಂಟ್ ತರ್ತಾರ. ಅದು ಯಾವ್ದಪ್ಪ ಅಂದ್ರೆ 1781. ಇದೇನ್ ಹೇಳುತ್ತೆ ನೋಡ್ರಿ, ದ ಬ್ರಿಟಿಷ್ ಪಾರ್ಲಿಮೆಂಟ್, ಯಾವ್ದು ಹೇಳ್ರಿ, ಬ್ರಿಟಿಷ್ ಪಾರ್ಲಿಮೆಂಟ್. ಓಕೆನಾ, ಪಾಸ್ಡ್ ದ ಅಮೆಂಡಿಂಗ್ ಆಕ್ಟ್ ಆಫ್ 1781. ಏನ್ ಮಾಡ್ತಾ ಇಲ್ಲ, ಒಂದು ಪಾರ್ಲಿಮೆಂಟ್, ಬ್ರಿಟಿಷ್ ಪಾರ್ಲಿಮೆಂಟ್ ಒಂದು ಆಕ್ಟ್ ನ ಪಾಸ್ ಮಾಡ್ತದ. ಸೊ ಅದು ಏನ್ ಮಾಡ್ತ ನೋಡ್ರಿ, ಅದಕ್ಕೆ ಏನಂತ ನೋಡ್ರಿ, ಆಲ್ಸೋ ನೌನ್ ಆಸ್ ದ ಆಕ್ಟ್ ಆಫ್ ಸೆಟಲ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ಒಂದು ಆಕ್ಟ್ ಗೆ ನಾವು ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕೇಳ್ತಾರೆ ಕ್ವಶನ್ ಗಳನ್ನ. ಸೊ ಜಸ್ಟ್ ಒಂದ್ ವರ್ಡ್ ಒಳಗೆ ನೀವೇನ್ ಮಾಡ್ಬೇಕ್ರಿ, ನೆನ್ಪಿಟ್ಕೋಬೇಕು 1781 ಒಳಗಡೆ. ಇದನ್ನ ಯಾರು ಪಾಸ್ ಮಾಡಿದ್ರು, ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ ಮಾಡಿತ್ತು. ಓಕೆನಾ. ನೆಕ್ಸ್ಟ್, ಸೊ ಇದೇನ್ ಹೇಳತ್ ನೋಡ್ರಿ, ಇಟ್ ಅಕ್ಸೆಪ್ಟೆಡ್. ಸೊ ಯಾವುದನ್ನ ವಿನಾಯಿತಿ ಕೊಡ್ತದ ನೋಡ್ರಿ, ಇಲ್ಲಿ ಏನೇನು ವಿನಾಯಿತಿ ಮಾಡಿಸ್ತದ. ಹೌದಾ, ಇಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತೆ ವಿನಾಯಿತಿಗಳನ್ನು ಕೊಡ್ತದ. ಏನ್ ನೋಡ್ರಿ, ಗವರ್ನರ್ ಜನರಲ್ ಅಂಡ್ ದ ಕೌನ್ಸಿಲ್ ಫ್ರಮ್ ದ ಜುಡಿಶಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್.
ಓಕೆ, ಸುಪ್ರೀಂ ಕೋರ್ಟ್ ಇದೆ ನೋಡ್ರಿ. ಸೊ ಆಕ್ಟ್ ಕ್ಯಾರಿಡ್ ಔಟ್ ಬೈ ದಮ್ ಇನ್ ದೇರ್ ಅಫಿಷಿಯಲ್ ಕೆಪಾಸಿಟಿ. ಸೊ ಏನ್ ಮಾಡ್ತಪ್ಪ ಅಂತಂದ್ರೆ ಗವರ್ನರ್ ಜನರಲ್ ಕೌನ್ಸಿಲ್ಗೆ ಜುಡಿಶಿಕ್ಷನ್ ಒಳಗಡೆ ಏನ್ ಮಾಡ್ತಾ ಹೇಳಿ ಸುಪ್ರೀಂ ಕೋರ್ಟ್ಗೆ ಒಂದಿಷ್ಟು ವಿನಾಯಿತಿಗಳನ್ನ ಕೊಡ್ತದ. ಸಿಮಿಲರ್ಲಿ ನೋಡ್ರಿ ಏನ್ ಹೇಳಕ್ ಕುಂತಾರ, ಇಟ್ ಆಲ್ಸೋ accepted the servants of the company from the jurisdiction of the Supreme Court for this official actions. ಕೆಲವೊಂದ್ರೊಳಗಡೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೋದ್ರಿ, ಜಾಸ್ತಿ ನೀವು ದಿಮಾಕ್ ಮಾಡಕ್ ಹೋಗ್ಬೇಡ್ರಪ್ಪ. ಅರ್ಧದ್ ಯಾರು ದಿಮಾಕ್ ಮಾಡ್ಬೇಕಂತ ಹೇಳ್ಯಾರ ಇಲ್ಲಿ, ಗವರ್ನರ್ ಜನರಲ್ ದಿಮಾಕ್ ಮಾಡ್ಬೇಕು, ನೀವು ಮಾಡಕ್ ಹೋಗ್ಬೇಡ್ರಿ ಅಂತ ಯಾರಿಗ ಹೇಳಕ್ ಕುಂತಾರ, ಸುಪ್ರೀಂ ಕೋರ್ಟ್ ಅವ್ರಿಗೆ ಹೇಳಕ್ ಕುಂತಾರ. ಯಾರಿಗ ವಿನಾಯಿತಿ ಕೊಟ್ಟಂಗಿರಿ ಇದು, ಇವ್ರಿಗೆ ನೀವು ಸ್ವಲ್ಪ ಸುಮ್ಕಿರಿಯಪ್ಪ, ಇವ್ರು ಮಾತಾಡ್ತಾರ ಈಗ ಅಂದಂಗ. ಅರ್ಥ ಆಯ್ತಾ? ಇಷ್ಟೇ ಹೇಳಲ್ರಿ, ಹೌದಾ? ಅವ್ರ ಏನ್ ಮಾಡ್ತಾರ, ಅಫಿಷಿಯಲಿ ಆಕ್ಷನ್ ಗಳನ್ನ ತಗೊಂತಾರ. ಯಾರು? ಗವರ್ನರ್ ಜನರಲ್. ಹೌದಾ? ಒಂದು ಎಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕೊಡ್ತಾರ ಹೇಳ್ರಿ, ಎಕ್ಸೆಪ್ಟೆಡ್ ಒಂದು ವಿನಾಯಿತಿ ಕೊಡ್ತಾರ, ಜುಡಿಶಿಕ್ಷನ್ ಒಳಗಡೆ, ನ್ಯಾಯದಾನದೊಳಗಡೆ. ಹೌದಾ? ಇಷ್ಟು ಫಸ್ಟ್ ಒನ್ ಏನ್ ಹೇಳ್ರ, ಫಸ್ಟ್ ಒಂದೇದ್ದೆ. ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ಯಾರ, ಇಟ್ accepted the revenue matters. ಇದ್ರೊಳಗಡೆ ಹೇಳ್ರಿ ಕಂದಾಯ, ಹೌದಾ, ಹಣ, ಮನಿ, and the matters arising in the collection of revenue from the jurisdiction of the Supreme Court. ಓಕೆನಾ? ಇನ್ನು ಎಲ್ಲಿ ಸುಪ್ರೀಂ ಕೋರ್ಟ್ ಇನ್ನೇನಿಲ್ಲ, ಮತ್ತೆ ಏನ್ ಮಾಡ್ಯಾರ ಹೇಳ್ರಿ, ಒಂದು ರೆವೆನ್ಯೂ ಮಾಡಿದಾಗ ಸಮೇತ ನೀವ್ ಏನ್ ಮಾಡ್ಬೇಕ್ರಿ, ವಿನಾಯಿತಿನ ಕೊಟ್ಟಾರ. ಹೌದಾ? ಇಲ್ಲಿ ವೆರಿ ಸಿಂಪಲ್, ಬರೇ ನೋಡ್ರಿ ಇಲ್ಲಿ ವಿನಾಯಿತಿಗಳಲ್ಲೇ ಅದಾವ. ವಿನಾಯಿತಿ ಅನ್ನೋ ನೀವ್ ಏನ್ ಬರ್ಬೇಕು ಹೇಳ್ರಿ, ಬಹಳ ಸಲ ಅಮೆಂಡ್ಮೆಂಟ್ ಯಾವ್ದು ಹೇಳ್ರಿ, 1781. ಓಕೆನಾ? ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಸುಪ್ರೀಂ ಕೋರ್ಟ್ ವಾಸ್ ಟು ಹ್ಯಾವ್ ಜುಡಿಶಿಕ್ಷನ್ ಓವರ್ ಆಲ್ ದ ಇನ್ಹ್ಯಾಬಿಟನ್ಸ್. ಸೊ ಏನ್ ಮಾಡ್ತಾರ ಅಂದ್ರೆ ನಿವಾಸಿಗಳದ್ರಲ್ರಿ, ಎಲ್ಲಿ ಕೋಲ್ಕತ್ತಾ ಒಳಗಡೆ. ನೆಕ್ಸ್ಟ್ ಹೇಳ್ತಾರ ನೋಡ್ರಿ, ಆಫ್ ದ ಕೋಲ್ಕತ್ತಾ. ಸೊ ಏನ್ ಕೊಡ್ತದಪ್ಪ ಸುಪ್ರೀಂ ಕೋರ್ಟ್ ಜುಡಿಶಿಕ್ಷನ್ ಓವರ್ ಆಲ್ ಹೋಗಿ ನೀವು ಒಂದು ಅಲ್ಲಿರ್ತಕ್ಕಂಥ ಜನಗಳಿಗೆ ನೋಡ್ರಿ, ಕೋರ್ಟ್ ಟು ಅಡ್ಮಿನಿಸ್ಟ್ರೇಷನ್ ದ ಪರ್ಸನಲ್ ಲಾ ಆಫ್ ದ ಡಿಫೆಂಡೆನ್ಸ್. ಸೊ ಏನ್ ಪರ್ಸನಲ್ ಲಾ ಕೊಡ್ತಾರಪ್ಪ ಅಂತಾರೆ ಎಲ್ಲಾ ಜನಗಳಿಗೆ ಸುಪ್ರೀಂ ಕೋರ್ಟ್. ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಕೊಡ್ತದ, ಒಂದು ಜುಡಿಷಿಯಲ್ ನ್ಯಾಯದಾನವನ್ನು ಓವರ್ ಆಲ್ ಹೆಂಗ್ ಕೊಡ್ತದಪ್ಪ ಅಂತಂದ್ರೆ, ಹಿಂದೂಗಳಿಗೆ ಹಿಂದೂ ಲಾ, ಮುಸ್ಲಿಂಗಳಿಗೆ ಮಹಮ್ಮದನ್ ಲಾ ಒಳಗಡೆ ಏನ್ ಮಾಡ್ಬೇಕ್ರಿ, ನೀವು ನ್ಯಾಯದಾನ ಮಾಡ್ಬೇಕಂತ. ಯಾಕೆ ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಹೌದಾ? ಈ ವಿಷಯ ಐತಲ್ರಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಒಳಗಡೆ ಇವ್ ಎರಡು ಕ್ವಶನ್ ಕೇಳ್ತಾರಲ್ಲ ಡೌಟ್, ಬಟ್ ಈ ಕ್ವಶನ್ ಮಾತ್ರ ಡೆಫಿನೆಟ್ಲಿ ಕೇಳ್ತಕ್ಕಂಥ ಸಂಭಾವನೆ ಇರ್ತದ. ಯಾಕಪ್ಪ ಅಂದ್ರೆ ಇಲ್ಲಿ ಹಿಂದೂ ಪರ್ಸನಲ್ ಲಾ ಆಗಿರ್ಬೋದು, ಮತ್ತೆ ಮುಸ್ಲಿಂ ಲಾ ಆಗಿರ್ಬೋದು. ಇದ್ರ ಮೇಲೆ ಏನ್ ಮಾಡ್ತೀರಿ, ಕೋರ್ಟ್ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೇಕು, ನೀವು ಜುಡಿಶಿಕ್ಷನ್ ಕೊಡ್ರಿ ಅಂತ ಎಲ್ಲಿ ಹೇಳ್ತಾರೆ ಹೇಳ್ರಿ, ಅಮೆಂಡ್ಮೆಂಟ್ 1781 ಒಳಗಡೆ ಹೇಳ್ತಾರ. ಓಕೆನಾ? ದೆನ್ ಅದಾದ್ಮೇಲೆ ಫೋರ್ತ್ ಒನ್, ಇಟ್ ಲೀಡ್ ಡೌನ್ ದಟ್ ದ ಅಪೀಲ್ಸ್ ವಾದಗಳು ಬೇಕಲ್ರಿ, ಫ್ರಮ್ ದ ಪ್ರಾವಿಷನಲ್ ಕೋರ್ಟ್ ಕುಡ್ ಬಿ ಟೇಕನ್ ಟು ದ ಗವರ್ನರ್ ಜನರಲ್ ಇನ್ ಕೌನ್ಸಿಲ್, ನಾಟ್ ಟು ಸುಪ್ರೀಂ ಕೋರ್ಟ್. ಸೊ ಇಲ್ಲಿ ಏನ್ ಹೇಳ್ಯಾರಪ್ಪ ಅಂತಂದ್ರೆ, ನೀವು ಸುಪ್ರೀಂ ಕೋರ್ಟ್ ಅರ್ದಲ್ರಿ, ಎಲ್ಲಿ ಕಲ್ಕತ್ತಾದೊಳಗಡೆ ಸುಪ್ರೀಂ ಕೋರ್ಟ್ ಐತಲ್ಲ, ಅವರು ಪ್ರಿವಿಷನಲ್ ಪ್ರಾಂತೀಯವಾಗಿರ್ತಕ್ಕಂಥ ನ್ಯಾಯದಾನ ಮಾಡಕಪ್ಪ ಏನೇನ್ ಬೇಕು ಏನೇನಿಲ್ಲ ಅವ್ರು ಇವ್ರಿಗೆ ಬಂದು ಇದು ಮಾಡೋದಲ್ರಿ. ಏನಪ್ಪಾ ಅಂದ್ರೆ ಇಂಪ್ಲಿಕೇಶನ್ ಮಾಡೋದಲ್ಲ. ಯಾರಿಗೆ ಹೇಳ್ರಿ, ಇವ್ರು ಯಾರಿಗ್ ಕೊಡ್ಬೇಕು ಹೇಳ್ರಿ, ಯಾರು ಏನ್ ಮಾಡ್ತಾರಲ್ರಿ ಇಲ್ಲಿ, ಕೋರ್ಟ್ ಟೇಕನ್ ದ ಗವರ್ನರ್ ಜನರಲ್ ಕೌನ್ಸಿಲ್. ಏನ್ ಮಾಡ್ತಾರ, ಗವರ್ನರ್ ಜನರಲ್ ಕೌನ್ಸಿಲ್ ಪ್ರೊವಿಷನಲ್ ಕೋರ್ಟ್ ಒಳಗಿರ್ತಕ್ಕಂಥದ್ದು ಎಲ್ಲ ಅಪೀಲ್ಸ್ ನ ಎಲ್ಲಿ ಕೊಡ್ಬೇಕು ಹೇಳ್ರಿ, ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಕೊಡ್ಬೇಕು. ನೋಡ್ರಿ, ನಾಟ್ ಟು ಸುಪ್ರೀಂ ಕೋರ್ಟ್. ಯಾರಿಗೆ ಕೊಡಬಾರ್ದು ಹೇಳ್ರಿ, ಸುಪ್ರೀಂ ಕೋರ್ಟ್ ಅವರಿಗೆಲ್ಲ ಅಂತ ಹೇಳ್ತಾರ. ಇಟ್ಸ್ ವೆರಿ ಕ್ಲಿಯರ್. ಇಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸಲ ಕೇಳ್ಯಾರ. ಹೌದ್ರಿ, ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದಕ್ಕ ಒಂದು ಕ್ಲಾರಿಟಿ ಕೊಡಾಕ್ ಕುಂತಾರ. ಹೌದಾ? ಎಲ್ಲೆಲ್ಲಿ ವಿನಾಯಿತಿ ಕೊಡ್ಬೇಕು, ಎಲ್ಲಿ ವಿನಾಯಿತಿ ಕೊಡಬಾರ್ದು. ಈಗ ನೋಡ್ರಿ, ಪ್ರಾಂತೀಯವಾಗಿರ್ತಕ್ಕಂಥ ನ್ಯಾಯಾಲಯಗಳಿಗೆ, ಕೋರ್ಟ್ಗಳಿಗೆ ಯಾರು ಲೀಡ್ ಮಾಡಾಕ್ ಕುಂತಾರ ಹೇಳ್ರಿ, ಈಗ ಅದನ್ನ ಗವರ್ನರ್ ಜನರಲ್ ಕೌನ್ಸಿಲ್ ಆ ಬಾಡಿ ಐತಲ್ರಿ, ಆ ಬಾಡಿ ಏನ್ ಮಾಡಾಕ್ ಕುಂತೈತಿ, ಲೀಡ್ ಮಾಡಾಕ್ ಕುಂತೈತಿ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್, ಇಟ್ ಎಂಪವರ್ಡ್. ಹೌದಾ? ದ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಟು ಫ್ರೇಮ್ ರೆಗ್ಯುಲೇಷನ್. ನೋಡ್ರಿ, ಯಾರು ಫ್ರೇಮ್ ಮಾಡಾಕ್ ಕುಂತಾರಲ್ರಿ ರೆಗ್ಯುಲೇಷನ್ ನ, ಗವರ್ನರ್ ಜನರಲ್ ಫ್ರೇಮ್ ಮಾಡಾಕ್ ಕುಂತಾನ, ಮಾಡಂತ ಹೇಳಕ್ ಕುಂತೈತ್ರಿ. ಫಾರ್ ದ ಪ್ರಾವಿಷನಲ್ ಕೋರ್ಟ್ ಅಂಡ್ ಕೌನ್ಸಿಲ್ಸ್, ಪ್ರಾಂತೀಯವಾಗಿರ್ತಕ್ಕಂಥ ಒಂದು ಕೋರ್ಟ್ ಇರ್ತಾವ್ರಿ, ಕೋರ್ಟ್ಗಳು. ಹೌದಾ? ಸೊ ಆ ನ್ಯಾಯ ಮಂಡಳಿಗಳಿಗಾಗಿರ್ಬೋದು, ಮತ್ತೆ ಆ ಮಂಡಳಿಗಳಿಗಾಗಿರ್ಬೋದು, ಯಾರು ಒಂದು ಫ್ರೇಮ್ ನ ರೆಗ್ಯುಲೇಷನ್ ಮಾಡ್ಬೇಕು ಹೇಳ್ರಿ, ಗವರ್ನರ್ ಜನರಲ್ ಇನ್ ಕೌನ್ಸಿಲ್.
ಇವ್ರು ಏನ್ ಮಾಡ್ಬೇಕು ಹೇಳ್ರಿ, ಇವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ, ಎಂಪವರ್ಡ್. ಯಾರಿಗೆ ಕೊಟ್ಟಾರ ಅಧಿಕಾರ ಇಲ್ಲಿ? ಗೌರವ ಜನರಿಗೆ ಕೊಟ್ಟಾರ. ಅದಕ್ಕಿಂತ ಮುಂಚೆ ಯಾರಿಗೆ ಕೊಟ್ಟಾರ ಅಂತ ಅನ್ಕೋಬೇಕು ನಾವು, ರೆಗ್ಯುಲೇಟಿಂಗ್ ಆಕ್ಟ್ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ರು ಅಂತ. ಇಲ್ಲಿ ಇವ್ರಿಗೆ ಕೊಡಕ್ ಕುಂದ್ರ ಮತ್ತೆ ಅದಕ್ಕಿಂತ ಮುಂಚೆ ಯಾರಿಗಿತ್ತು ಹೇಳ್ರಿ? ಅವ್ರಿಗಿತ್ತು. ಸೊ ಈಗ ಏನಾಯ್ತು ಹೇಳ್ರಿ, ಪ್ರಾವಿಷನಲ್ ಬಗ್ಗೆ ಎಲ್ಲ ಯಾರಿಗೆ ಅಥಾರಿಟಿ ಐತಿ, ಅಧಿಕಾರ ಐತಪ್ಪ ಅಂತಂದ್ರೆ ಇಲ್ಲಿ ಗವರ್ನರ್ ಜನರಲ್ ಕೌನ್ಸಿಲ್ ಅವರಿಗೆ ಅಧಿಕಾರ ಐತಿ. ಓಕೆನಾ? ಇಷ್ಟು ನಾವು ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು, ಆಮೇಲೆ ಅಮೆಂಡಿಂಗ್ ಆಕ್ಟ್ ಆಫ್ 1781 ಆಗಿರ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಮೈ ಸೈಡ್. ಎಕ್ಸಾಕ್ಟ್ಲಿ ನೀವು ಇದೇ ವಿಷಯನ ನೀವೇನಾದ್ರೂ ಬುಕ್ಸ್ ಒಳಗಡೆ ಓದಿದ್ರೆ ನಿಮಗೆ ಬೇಗ ಅರ್ಥ ಆಗೋ ಸಾಧ್ಯತೆ ಇರಲ್ಲ. ಹಾಗಾಗಿ ಡೈಲಿ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮ್ಯಾಗ ಫ್ರೀ ಇಡೀ ಕರ್ನಾಟಕದೊಳಗಡೆ ಯಾರು ಈ ಫ್ರೀ ಆಗಿ ಇನ್ ಡೆಪ್ತ್ ಆಗಿ ಹೇಳಿಕೊಡಲ್ಲ. ಜಸ್ಟ್ ಮೇಲೆ ಒಂದ್ ಕ್ಲಾಸ್ ಒಳಗಡೆ ಅವ್ರು ಏನಿಲ್ಲಪ್ಪ ಅಂತಂದ್ರೆ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ನ ಮುಗಿಸ್ಬಿಡ್ತಾರ. ಓಕೆನಾ? ಸೊ ಅಂದ್ರೆ ನಿಮ್ಗೆ ಏನಾಗುತ್ತೆ ಹೇಳ್ರಿ, ಸೋರ್ಸ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಎರಡು ಕಡಿಮೆ ಆಗುತ್ತೆ. ನಮ್ಮಲ್ಲಿ ಕ್ವಾಲಿಟಿನ ಐತಿ, ಕ್ವಾಂಟಿಟಿನ ಐತಿ. ಒನ್ ಆಫ್ ದ ಫ್ರೀ ಇನ್ ಯೂಟ್ಯೂಬ್. ಓಕೆ, ಕರ್ನಾಟಕ ಒಳಗಡೆ. ಸೊ ಹಾಗಾಗಿ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ ಯಾರ ಆಸ್ಪಿರೆಂಟ್ಸ್ ಇದಾರೆ, ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವುದೇ ತಯಾರಾಗಿರ್ಬೋದು, UPSC ಆಗಿರ್ಬೋದು, KS ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ಹೌದಾ, PC, PSI, SDA, FDA, ಹೌದಾ, ಈಗ DRCR, ಎವ್ರಿ ಒನ್ ಎಕ್ಸಾಮ್, ಹೌದಾ, ನಮಗೆ ಇಂಡಿಯನ್ ಕ್ವಶನ್ ಬೇಕೇ ಬೇಕಾಗುತ್ತೆ. ಹಂಗಾಗಿ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ವೆರಿ ಸಿಂಪಲ್ ಆಗಿ ಕ್ವಶನ್, ವೆರಿ ಸಿಂಪಲ್ ಆಗಿ ನಿಮಗೆ ಅನಾಲಿಸಿಸ್ ಮಾಡಿ ನೀಟಾಗಿ ಹೇಳ್ಕೊಡ್ತೀವಿ. ಓಕೆನಾ? ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.